ನಮಸ್ಕಾರ ಸ್ನೇಹಿತರೆ. ನಟ, ನಿರ್ದೇಶಕ ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಈಗ ಮಾಡರ್ನ್ ಆಗಿದ್ದಾರೆ. ಅವರ ಬಟ್ಟೆ ಬದಲಾಗಿದೆ ಎಂಬ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದೆ. ಈ ಬಗ್ಗೆ ಈ ದಂಪತಿ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ನಟ ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಅವರು ನನ್ನಮ್ಮ ಸೂಪರ್ ಸ್ಟಾರ್ ಶೋನಲ್ಲಿ ಭಾಗವಹಿಸಿದ ನಂತರ ಬದಲಾದ್ರು. ಬಟ್ಟೆ ಬದಲಾಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಮಾತು ಕೇಳಿ ಬರುತ್ತಿರುತ್ತದೆ. ಈಗ ಬಟ್ಟೆ ವಿಚಾರವಾಗಿ ಮಾಸ್ಟರ್ ಆನಂದ್ ಯಶಸ್ವಿನಿ ಅವರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಮಾಸ್ಟರ್ ಆನಂದ್ ಏನಂದ್ರು? ಡ್ರೆಸ್ ನೋಡಿ ಬದಲಾದ್ರು ಅಂತ ಹೇಳೋಕ್ಕಾಗಲ್ಲ. ನನ್ನ ಪತ್ನಿ ಯಶಸ್ವಿನಿ ಈ ಹಿಂದೆ ತಲೆಬಾಚಿಕೊಳ್ತಿದ್ರು, ಕುಂಕುಮ ಇಟ್ಕೊಳ್ತಿದ್ರು ಎಂದು ಮಾಸ್ಟರ್ ಆನಂದ್ ಅವರು ಹೇಳಿದ್ದಾರೆ. ಇದಕ್ಕೆ ಯಶಸ್ವಿನಿ ಅವರು ಏನಂದ್ರು? ಕಾಲೇಜಿನಲ್ಲಿ ಸ್ಕರ್ಟ್, ಜೀನ್ಸ್ ಹಾಕಿದ್ದೀನಿ. ಎಲ್ಲಾ ತರದಲ್ಲೂ ನಾನು ಡ್ರೆಸ್ ಹಾಕಿದ್ದೀನಿ. ಮದುವೆಯಾಗಿ ಮಕ್ಕಳಾದ ಮೇಲೆ ದಪ್ಪ ಆಗ್ತೀವಿ. ಆ ಡ್ರೆಸ್ಗಳನ್ನ ನಾವು ಆಗ ಹಾಕೋಕೆ ಆಗಲಿಲ್ಲ ಎಂದು ಯಶಸ್ವಿನಿ ಆನಂದ್ ಅವರು ಹೇಳಿದ್ದಾರೆ. ಇಷ್ಟ ಹಾಕೊಳ್ಳೋಕೆ ಅಂತ ಹೇಳ್ತೀರಾ? ಡ್ರೆಸ್ ವಿಷಯಕ್ಕೆ ನಾನು ಸಾಕಷ್ಟು ಜನರ ಜೊತೆ ಜಗಳ ಆಡಿದ್ದೀನಿ. ಡ್ರೆಸ್ ನನಗೆ ಇಷ್ಟ ಅಂತ ಹೇಳ್ಕೊಂಡ್ರೆ ಹಾಕಿಕೊಳ್ಳಿ. ಪ್ರೇಮಿಗಳ ದಿನದಂದು ರೆಡ್ ಕಲರ್ಸ್ ಬಟ್ಟೆ ಹಾಕಿಕೊಳ್ತೀರಿ. ಡ್ರೆಸ್ಗೆ ನಂಬಿಸುವ ತಾಕತ್ತು ಇದೆ, ಮೋಸ ಮಾಡುವ ತಾಕತ್ತು ಇದೆ. ಮಾಡರ್ನ್ ಆಗಿದ್ದು ಆಧ್ಯಾತ್ಮದ ಬಗ್ಗೆ ಮಾತನಾಡಿದ್ರೆ ಇವರು ಯಾಕೆ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ವಿನಯ್ ಗುರೂಜಿ ಬಗ್ಗೆಯೂ ಕೆಲವರು ಮಾತಾಡೋದುಂಟು. ಬಟ್ಟೆಯಿಂದ ಅವರನ್ನ ಜಡ್ಜ್ ಮಾಡೋಕೆ ಆಗೋದಿಲ್ಲ ಎಂದು ಮಾಸ್ಟರ್ ಆನಂದ್ ಅವರು ಹೇಳಿದ್ದಾರೆ. ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಅವರು ಮಾಡರ್ನ್ ಡ್ರೆಸ್ ಹಾಕಿಕೊಂಡು ರೀಲ್ಸ್ ಮಾಡುತ್ತಿರ್ತಾರೆ. ಇದನ್ನ ನೋಡಿದ ಕೆಲವರು ಡಿವೋರ್ಸ್ ಪಕ್ಕಾ ಎಂದು ಕಾಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಯಶಸ್ವಿನಿ ಅವರು ಎಂದಿಗೂ ಡಿವೋರ್ಸ್ ಆಗೋಕೆ ಸಾಧ್ಯವಿಲ್ಲ. ನಾನು ನನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನನ್ನ ಪತಿಯನ್ನೇ ಪ್ರೀತಿ ಮಾಡ್ತೀನಿ. ಈ ರೀತಿ ಮಾತನ್ನ ದಯವಿಟ್ಟು ಹೇಳಲೇಬೇಡಿ. ಇಲ್ಲಸಲ್ಲದ ಗಾಸಿಪ್ ಹಬ್ಬಿಸಬೇಡಿ ಎಂದು ಹೇಳಿದ್ದಾರೆ. ಇನ್ನು ವಂಶಿಕಾ ಅಂಜನಿ ಕಶ್ಯಪ ಎಂದು ಜನರಿಗೆ ಹತ್ತಿರ ಆಗಿದ್ರೆ, ಪ್ರೇಕ್ಷಕರ ಪ್ರೀತಿ ಗಳಿಸಿದ್ದರೆ ಅದಕ್ಕೆಲ್ಲ ಅವಳ ತಾಯಿ ಯಶಸ್ವಿನಿ ಕಾರಣ ಎಂದು ಮಾಸ್ಟರ್ ಆನಂದ್ ಅವರು ಪತ್ನಿ ಯಶಸ್ವಿನಿ ಬಗ್ಗೆ ಈ ಹಿಂದಿನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು. ಅಂದಹಾಗೆ ಯಶಸ್ವಿನಿ ಅವರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ವಂಶಿಕಾ ಸಿನಿಮಾ ಮಾಡುತ್ತಿದ್ದಾರೆ. ಇನ್ನು ಮಾಸ್ಟರ್ ಆನಂದ್ ಅವರು ನಿರೂಪಣೆಯಲ್ಲಿ ಬ್ಯುಸಿ ಇದ್ದಾರೆ. ಇದರ ಜೊತೆಗೆ ಆನಂದ್ ಅವರು ಧಾರಾವಾಹಿ ಸೇರಿದಂತೆ ಇನ್ನಿತರ ಶೋಗಳಲ್ಲಿ ತೆರೆ ಹಿಂದೆಯೂ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ಇಡೀ ಫ್ಯಾಮಿಲಿ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.